ನಮಸ್ಕಾರ. ನನ್ನ ಹೆಸರು ಸುಲೋಚನಾ ಲಕ್ಷ್ಮೀನಾರಾಯಣ ಭಟ್ಟ, ಊರು ಮಳವಳ್ಳಿ, ತಾಲೂಕು ಯಲ್ಲಾಪುರ. ನಾನಿವತ್ತು ಮಹಾಭಾರತದ ಬಗ್ಗೆ ಒಂದು ಕತೆ ಹೇಳಲಿಕ್ಕೆ ಬಂದಿದ್ದೇನೆ. ದ್ರೌಪದಿ ಹುಟ್ಟಿದ್ದು ಹೆಂಗೆ ಅದ್ರ ಬಗ್ಗೆ ಒಂದಷ್ಟು ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೇನೆ. ದ್ರೌಪದಿ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣಗಳು ಆಗ್ತಾಳೆ. ಪಾಂಚಾಲ ದೇಶದ ದೃಪದ ಮತ್ತು ದ್ರೋಣಾಚಾರ್ಯರು ಗೆಳೆಯರು. ಒಂದು ಸಲ ಕಷ್ಟಕಾಲದಲ್ಲಿ ದ್ರೋಣಾಚಾರ್ಯರು ದೃಪದ ಆಸ್ಥಾನಕ್ಕೆ ಬಂದು ಸಹಾಯ ಕೇಳ್ತಾರೆ. ಆಗ ದೃಪದ ಅವರನ್ನು ಅವಮಾನಿಸಿ ಕಳಿಸ್ತಾನೆ. ಅದರಿಂದ ಕೋಪಗೊಂಡ ದ್ರೋಣಾಚಾರ್ಯರು ಅರ್ಜುನನನ್ನು ಸಕಲ ಶಸ್ತ್ರ ವಿದ್ಯಾಭ್ಯಾಸವನ್ನೆಲ್ಲ ಕಲಿಸಿ ದೃಪದನನ್ನು ಸೋಲಿಸಲಿಕ್ಕೆ ಕರ್ಕೊಂಡ್ಬಂದು ಅವನ ಹತ್ರ ಯುದ್ಧ ಮಾಡಿಸ್ತಾರೆ. ಅರ್ಜುನ ದೃಪದನನ್ನು ಹೆಡೆಮುರಿ ಕಟ್ಟಿ ದ್ರೋಣಾಚಾರ್ಯರ ಕಾಲ ಕೆಳಗೆ ಹಾಕ್ತಾನೆ. ಅದರಿಂದ ಅವಮಾನಗೊಂಡ ದೃಪದ ದ್ರೋಣಾಚಾರ್ಯರನ್ನು ಸೋಲಿಸುವ ಮಗ ಮತ್ತು ಅರ್ಜುನನನ್ನು ವರಿಸುವ ಮಗಳ ಒಂದು ಸಲುವಾಗಿ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡಿ ಒಂದು ಯಾಗ ಮಾಡ್ತಾನೆ. ಆ ಯಾಗದಿಂದ ಯಾಗದ ಫಲವಾಗಿ ಜನಿಸಿದವರೇ ದೃಷ್ಟದ್ಯುಮ್ನ ಮತ್ತು ದ್ರೌಪದಿ. ಅವರು ಬೆಳೆದು ದೊಡ್ಡವರಾಗ್ತಾ ಇದ್ದಂಗೆ ಇದರಲ್ಲಿ ಪಾಂಡವರು ವನವಾಸಕ್ಕೆ ಹೋಗ್ತಾರೆ. ಕಡೆ ವನವಾಸದಲ್ಲಿ ಅರಗಿನ ಅರಮನೆಯಲ್ಲಿ ಸುಟ್ಟು ಹೋಗ್ತಾರೆ ಅಂತ ದ್ರೌಪದಿನಿಗೆ ಸುದ್ದಿ ಬರ್ತದೆ. ಆಗ ಅವನಿಗೆ ತಾನು ಅರ್ಜುನನಿಗೆ ಕೊಡಲಿಕ್ಕೆ ಅಂತ ದ್ರೌಪದಿಯನ್ನು ಇದು ಮಾಡ್ತಾ ಇದ್ದೇನೆ, ಆದರೆ ಅರ್ಜುನ ಸುಟ್ಟು ಹೋದ್ನೇನೋ ಅಂತ ಅವನಿಗೆ ದುಃಖ ಆಗ್ತದೆ. ಆಗ ಶ್ರೀಕೃಷ್ಣ ಮುಂದೆ ಇಲ್ಲ, ಅವರ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದ ಮೇಲೆ ಸಮಾಧಾನ ಆಗ್ತದೆ ಅವನಿಗೆ. ಕಡೆಗೆ ದ್ರೌಪದಿಯನ್ನು ಮದುವೆ ಮಾಡಬೇಕು. ಅರ್ಜುನ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಅವನಿಗೆ. ಆಗ ಹೇಗೆ ಹುಡುಕೋದು ಅರ್ಜುನನನ್ನು? ಆಗ ಕೃಷ್ಣನೇ ಹೇಳ್ತಾನೆ, ದ್ರೌಪದಿಗೆ ಸ್ವಯಂವರವನ್ನು ಮಾಡು, ಆಗ ಎಲ್ಲೇ ಇದ್ರೂ ಬರ್ತಾರೆ ಅವರು ಪಾಂಡವರು ಅಂತ ಹೇಳ್ತಾನೆ. ಆಗ ದ್ರೌಪದಿಗೆ ಸ್ವಯಂವರವನ್ನು ಏರ್ಪಾಡು ಮಾಡ್ತಾನೆ. ಒಂದು ಮದುವೆ ಮುಂಚಿನ ದಿವಸ ಒಂದು ಕುಂಬಾರನ ಮನೆಗೆ ಪಾಂಡವರು ಬ್ರಾಹ್ಮಣರ ವೇಷದಲ್ಲಿ ಬರ್ತಾರೆ. ಆಮೇಲೆ ಮರುದಿನ ಸ್ವಯಂವರಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಮತ್ಸ್ಯವನ್ನು ಮೇಲೆ ಕಟ್ಟಿರ್ತಾರೆ, ಕೆಳಗಡೆ ಎಣ್ಣೆ ಒಂದು ಪಾತ್ರೆಯನ್ನು ಇಟ್ಟಿರ್ತಾರೆ. ಆ ಮತ್ಸ್ಯವನ್ನು ಭೇದಿಸಬೇಕು. ಒಂದು ಶಿವಧನಸ್ಸನ್ನು ಇಟ್ಟಿರ್ತಾರೆ. ಸುಮಾರು ಜನ ರಾಜರು ಬಂದು ಕ್ಷತ್ರಿಯರು ಅದನ್ನು ಹೆಡೆ ಮುರಿ ಎತ್ತಲಿಕ್ಕೆ ನೋಡ್ತಾರೆ. ಏನು ಮಾಡಿದರೂ ಆಗೋದಿಲ್ಲ, ಎಲ್ಲರೂ ಸೋತು ಹೋಗ್ತಾರೆ. ಆಮೇಲೆ ಸಭಾಸದಿಕರ ಮಧ್ಯದಲ್ಲಿದ್ದ ಅರ್ಜುನ ಬ್ರಾಹ್ಮಣರಿಗೆ ಅವಕಾಶ ಉಂಟಾ ಅಂತ ಕೇಳ್ತಾನೆ. ಅದಕ್ಕಿಂತ ಮುಂಚೆ ಕರ್ಣ ಬಂದು ಎತ್ತಬೇಕು ಅಂತ ಮಾಡ್ತಿದ್ದಾಗ ದ್ರೌಪದಿ ಸೂತನ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಆಗ ಕರ್ಣನಿಗೆ ಅವಮಾನ ಆಗಿ ಹೋಗಿ ಕೂತ್ಕೊಳ್ತಾನೆ. ದುರ್ಯೋಧನ ಬರ್ತಾನೆ, ಅವನ ಹತ್ರ ಆಗೋದೇ ಇಲ್ಲ. ಕಡೆ ಅರ್ಜುನ ಎದ್ದು ನಿಂತ್ಕೊಂಡು ಬ್ರಾಹ್ಮಣರು ಧನಸ್ಸನ್ನು ಎತ್ತಬಹುದಾ ಅಂತ ಕೇಳ್ತಾನೆ. ಆಗ ಕೃಷ್ಣ ಅವಕಾಶ ಕೊಡು ಅಂತ ಹೇಳ್ತಾನೆ. ದ್ರೌಪದಿ ಅಡ್ಡಿಲ್ಲ ಅಂತ ಹೇಳ್ತಾನೆ. ಹೋಗಿ ಇವನು ಸಲೀಸಾಗಿ ಅದನ್ನು ಎತ್ತಿ ಮತ್ಸ್ಯವನ್ನು ಎಣ್ಣೆಯಿಂದ ನೋಡ್ಕೊಂಡು ಮತ್ಸ್ಯವನ್ನು ವೇದಿಸ್ತಾನೆ. ದ್ರೌಪದಿ ಮುಗುಳ್ನಗೆಯಿಂದ ಬಂದು ಹಾರವನ್ನು ಹಾಕ್ತಾಳೆ. ಆದರೆ ದ್ರೌಪದಿನಿಗೆ ಬೇಜಾರು, ಇವನಿಗೆ ಕೊಡಬೇಕಾಯ್ತಲ್ಲ. ಆದರೆ ಕ್ಷತ್ರಿಯರಿಗೆ ಕೊಟ್ಟ ಮಾತೇ ಮುಖ್ಯ ಆಗಿರ್ತದೆ. ಹಾಗಾಗಿ ಅವರು ಮದುವೆ ಮಾಡಿ ಕೊಡ್ತಾರೆ, ದ್ರೌಪದಿಯನ್ನು ಇದು ಮಾಡ್ತಾರೆ, ಮದುವೆ ಮಾಡಿಕೊಡ್ತಾರೆ. ಆಮೇಲೆ ಅವಳನ್ನು ಕರ್ಕೊಂಡು ಹೋಗ್ತಾರೆ. 5 ಜನ ಭೀಮ ಮತ್ತು ಅರ್ಜುನ ಎಲ್ಲರೂ ಸೇರಿ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋಗಿ ಹೀಗೆ ಒಂದು ಹಾಸ್ಯಕ್ಕಾಗಿ ಹೇಳಿದ್ರು ಅಂತ ಗೊತ್ತಿಲ್ಲ, ಅಮ್ಮ ಭಿಕ್ಷೆ ಅಂತ ಹೇಳ್ತಾರೆ. ಆಗ ಕುಂತಿ ಅಂತ ಏನು ಹೇಳ್ತಾಳೆ ಅಂದರೆ 5 ಜನ ಸಮನಾಗಿ ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ಆಗ ಏನು ಮಾಡೋದು? ಅವ್ರು ಹೇಳಿದ ಮೇಲೆ ಒಂದು
ಅವಳಿಗೂ ಗೊತ್ತಿರ್ತದೆ ಸ್ವಯಂವರಕ್ಕೆ ಹೋಗಿದ್ದಾರೆ ಇವರು, ಹೋದ್ಮೇಲೆ ಕನ್ಯೆನ ಕರ್ಕೊಂಡೇ ಬರ್ತಾರೆ ಅಂತ ಗೊತ್ತಿರ್ತದೆ. ಆದರೂ ಅವಳ ಬಾಯಲ್ಲಿ ಆ ಒಂದು ಪದ ಬಂದಿರ್ತದೆ. ಆ ಪದ ಅದು ಯಾವುದಕ್ಕೆ ಬಂತು ಅಂತ ನಮಗೂ ಒಂದು ಇದು ಹೇಗೆ ಸಿಲುಕದ್ದು ಅದು. ಆಮೇಲೆ ಅವನ ಅರ್ಜುನನ ಹಿಂದೆ ಸುಮ್ಮನೆ ಅಂದರೆ ಇವನು ದೃಷ್ಟದ್ಯುಮ್ನ ಯಾರು ಇವನು ಅಂತ ಕಂಡುಹಿಡಿಯೋದಕ್ಕೆ ಬರ್ತಾನೆ. ಅವನು ಬಂದವನು ಅಲ್ಲೆಲ್ಲ ನೋಡಿ ಅವನಿಗೆ 5 ಜನರು ಹಂಚ್ಕೊಳ್ಳಿ ಅಂತ ಹೇಳಿದ್ದೆಲ್ಲ ಕೇಳ್ತಾನೆ. ಅವನು ಹೋಗಿ ದ್ರೌಪದನಿಗೆ ಹೇಳ್ತಾನೆ ಅವನು ಹೀಗಾಗಿದೆ ಅಂತ. ಆಗ ದ್ರೌಪದನಿಗೆ ಚಿಂತೆ ಆಗ್ಲಿಕ್ಕಾಗ್ತದೆ. ಆಗ ಅಷ್ಟರಲ್ಲಿ ವೇದವ್ಯಾಸರು ಬರ್ತಾರೆ ಅವರ ಅರಮನೆಗೆ. ಆಗ ಅವ್ರು ಹೇಳ್ತಾರೆ, ನೀನು ಚಿಂತೆ ಮಾಡಬೇಡ, ಹಿಂದೆ ಜಟಿಲ ಮುನಿ 7 ಮದುವೆ ಆಗಿದ್ದ, ಹಾಗಾಗಿ ಅದೇನು ಇದಿಲ್ಲ, ಜಟಿಲ ತೊಂದರೆ ಇಲ್ಲ ಅದು ಅಂತ ಹೇಳ್ತಾರೆ. ಆಮೇಲೆ ಈ 5 ಗಂಡಂದ್ರ ಇರಲಿಕ್ಕೂ ಒಂದು ಕಾರಣ ಉಂಟು. ಅವಳು ಹಿಂದಿನ ಜನ್ಮದಲ್ಲಿ ಒಬ್ಬ ತಪಸ್ವಿಯ ಮಗಳಾಗಿದ್ಲು. ಅವಳು ಒಂದು ತುಂಬ ವರ್ಷಾಂತರದಿಂದ ತಪಸ್ಸು ಮಾಡಿ ಶಿವನನ್ನು ಉಳಿಸಿಕೊಳ್ತಾಳೆ. ಆಗ ಅವಳು ಶಿವ ಏನು ಬೇಕು ಅಂತ ವರ ಕೇಳು ಅಂತ ಹೇಳಿದಾಗ ಶಿವನನ್ನು ಕೇಳ್ತಾಳೆ, ನನಗೆ ಸತ್ಯವಂತ, ಬಲವಂತ, ಹಾಗೆ ಸುಂದರವಾದವನು, ಅತಿಲೋಕ ಪರಾಕ್ರಮಿ, ಹಾಗೆ ಜ್ಞಾನಿ, ಹಾಗೆ ವಿನಯ ಮತ್ತು ಪ್ರೀತಿ ಉಳ್ಳವ ಅಂತ ಗಂಡ ಬೇಕು ಅಂತ ಹೇಳ್ತಾಳೆ. ಆಗ ಶಿವ ಹೇಳ್ತಾನೆ, ಅದು ಒಂದೇ ಮನುಷ್ಯನಲ್ಲಿ ಅಷ್ಟು ಗುಣ ಇರುವುದು ಕಷ್ಟ. ಅದು ಮುಂದಿನ ಜನ್ಮದಲ್ಲಿ ನನಗೆ 5 ಮಂದಿ ಗಂಡಂದಿರು ಇದೆಲ್ಲ ಗುಣ ಇದ್ದವರು ಸಿಗ್ತಾರೆ ಅಂತ ಹೇಳಿ ಅಂತರ್ಧಾನನಾಗ್ತಾನೆ. ಅವಳೇ ಮುಂದಿನ ಜನ್ಮದಲ್ಲಿ ದ್ರೌಪದಿಯಾಗಿ ಹುಟ್ಟುತ್ತಾಳೆ. ದ್ರೌಪದಿ ಕತೆ, ಹಿಂದಿನ ಜನ್ಮದ ಕತೆ ಕೇಳಿದ ಮೇಲೆ ದ್ರೌಪದಿನಿಗೆ ಸ್ವಲ್ಪ ಸಮಾಧಾನ ಆಗ್ತದೆ. ಆಗ ಅವರಷ್ಟು ಮಂದಿಯನ್ನು ಕರೆದು ಒಳ್ಳೆ ವಿಜೃಂಭಣೆಯಿಂದ ಮದುವೆ ಮಾಡಿಕೊಡ್ತಾನೆ. ಇದೇ ದ್ರೌಪದಿಯ ಕತೆ.